ಲಕ್ಷ್ಮೀನಾರಾಯಣ ತಾಳ ಅಲ್ಲಿ ಹೇಳ್ಕೊಟ್ರು. ನಂತರ AP ಪಾಠಕರು ಮೊದ್ಲೇಗಿದ್ರು. ಚಂದ್ರಹಾಸ್ ಪ್ರಾಣಿಕ್ ನಿಮ್ಗೆ ಗೊತ್ತಿದ್ಯಾ? ಪ್ರಾಣಿಕರು KP ಪಾಠಕರ ಒಡನಾಟ ಮತ್ತು ಹೆರಂಜಲ್ ಗೋಪಾನಿಗಳು ಈ ದಾರೇಶ್ವರ ಭಾಗವತಿಗೆ ಘಟ್ಟದ ಮೇಲೆ ಅತಿ ಮನ್ನಣೆ ಕೊಡೋದ ಕಾರಣ ಅದೇ. ಜನರಿಗೆ ಅರ್ಥ ಆಗುವಾಗ ಹೇಳ್ತಿದ್ರು ಕಷ್ಟ ರಾಗಗಳು. ಘಟ್ಟದವರ ಒಂದು ಅಭಿಮಾನಿಗಳಿಗೆ ಭಾರಿ ಅವ್ರ ಇಷ್ಟ. ನನಗೂ ಅದು ಆ ಪದ್ಯವನ್ನು ಬೆಂಬಲ ಅವರು ಯಾವ್ದೋ ಒಂದು ಪದ್ಯ ಹೇಳಿದ್ರೆ ನನಗೆ ಸರಿ ನೆನಪಿಲ್ಲ. ಸಣ್ಣಕ್ಕಿದ್ದಲ್ಲಿ ಬಾಲ್ಯದಲ್ಲಿ ಕೇಳಿದ್ದೆ, ಭಾರಿ ಚೆನ್ನಾಗಿ ಹಾಡಿದ್ರು. ಅದೊಂದ್ 2 ದೃಶ್ಯ ನಂಗೆ ಸರಿ ನೆನಪಿದೆ. ಮತ್ತೆಲ್ಲ ಹೆಚ್ಚು ಆ ಯಕ್ಷಗಾನಕ್ಕೆ ಹೋದದ್ದು ಕಡಿಮೆ ನಾನು. ನಂತರ ಇಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಬಂದ. ಅಲ್ಲಿಂದ ನೀವು ಏನ್ ಮಾಡಿದ್ರಿ ಸರ್? ಮೇಳಕ್ಕೆ ಸೇರಿದ್ರ? ಸೇರ್ಲಿಲ್ಲ, ಬಡತನ. ನಿಮ್ಗೆ ಯಕ್ಷಗಾನ ಕಲೀಲಿಕ್ಕೆ ಅಂತ ಆಸಕ್ತಿ ಆಸಕ್ತಿ 8ನೇ ಕ್ಲಾಸ್ 8:30ವರೆಗೆ ನಿಲ್ಸಿದ್ರಿ. 8ನೇ ತರಗತಿ. ಅಲ್ಲಿ ನಿಮ್ಗೆ ಯಾರು ಮೆಚ್ಚಿನ ಶಿಕ್ಷಕರು ಯಾರು ಇದ್ದಾರೆ ಸರ್? ಶಿಕ್ಷಕರು ಇಂಗ್ಲಿಷ್ ಬಿಡಿ, ಇದು ವಿಜ್ಞಾನ ಮಾಡ್ತಿದ್ರು. ನಮ್ಮ ಜಗದೀಶ್ ಮಾಸ್ಟರ್ ಅಂತ, ಅವ್ರು ಬ್ರಾಹ್ಮಣರು ಇದ್ರು. ಅವರು ಇದ್ರಲ್ಲಿ ಬಟ್ಟೆ ಮಲಬದ ಹತ್ರ ಒಳಗೆ ಅಲ್ಲಿನವರವರು ಒಳ್ಳೆ ಪಾಠವನ್ನ ಅಷ್ಟ ಚಂದ ಬಿಡಿಸಿ ಹೇಳ್ತಿದ್ರು. ಈಗ ನಗರದಲ್ಲಿ ವಾಸಿಯಾಗಿ ಅಲ್ಲೇ ಜಾಗ ಮನೆ ಮಾಡಿದಾರ. ತುಂಬಾ ವರ್ಷದಿಂದ ನಗರದಲ್ಲಿ ಇದ್ದಿದ್ರಿಂದ ಅಲ್ಲೇ ಜಾಗ ತಗೊಂಡು ಅಲ್ಲೇ ಮನೆ ಮಾಡಿದಾರ. ಒಳ್ಳೆ ಮಾಸ್ಟರ್ ಅವರು, ಜಗದೀಶ್ ಮಾಸ್ಟರ್. ಮಕ್ಕಳಿಗೆ ಸ್ವಲ್ಪ ಹೆದರ್ಸ್ತಿರ್ಲಿಲ್ಲ, ಹೇಳುವ ಮಾತು ಮತ್ತು ಪಾಠ ಅರ್ಥ ಆಗುವಾಗ ಮಾಡ್ತಿದ್ರು. ಜಾಣ್ಮೆಯಿಂದ ಮಕ್ಕಳನ್ನ ಮನಸ್ಸನ್ನ ಗೆಲ್ಲುವಂತ ಗುಣ ಅವರಿಗೆ. ಕೆಲವರು ಶಿಕ್ಷಕರು ಅವ್ರು ಬರೋದನ್ನ ನೋಡ್ಕೊಳ್ಳೆ ನಮ್ಗೆ ಭಯ ಆಗ್ತಿತ್ತು. ಆ ಕಾಲ ಹಾಗಿತ್ತು, ಈಗ ಹಾಗಿಲ್ಲ. ಈಗ ಇವ್ರು ಆ ತರ ಭಯ ಕೊಡ್ತಿರ್ಲಿಲ್ಲ ಹುಡುಗರಿಗೆ, ಪ್ರೀತಿಯಲ್ಲೇ ಮನಸ್ಸನ್ನ ಗೆಲ್ತಿದ್ರು ಅಂದ್ರೆ ಜಗದೀಶ್ ಮಾಸ್ಟರ್. ಮತ್ತೆ ಸರ್, ನಿಮ್ಮ ಯಕ್ಷಗಾನ ನಿಮ್ಮಲ್ಲಿ ಅದರ ಕಲೆಯಲ್ಲಿ ಇದ್ರ ನೀವು ಶಾಲೆಯಲ್ಲಿ? ಶಾಲೆಯಲ್ಲೂ ನಾನು ಹಾಡಿದ್ದೆಲ್ಲ ಕಡಿಮೆ. ಭಾವಗೀತೆ, ಅಂದ್ರೆ ನಾನು ಅಲ್ಲಿ ಮನೇಲಿ ಫ್ರೀ ಇದ್ನ, 8ನೇ ತರಗತಿ ಓದ್ಕೊಂಡು ಅಲ್ಲಿ ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಬೇರೆಯವ್ರ ಜೊತೆಗೆ ಹೋಗ್ತಿದ್ದೆ. ಯಾವ ಕೆಲ್ಸಕ್ಕೆ? ಹೀಗೆ ಕೂಲಿ ಕೆಲಸನೇ ಮಾಡಿದ್ದು. ಕೂಲಿ ಕೆಲ್ಸಕ್ಕೆ ಹೋದಾಗ ಈ ಕೆಲಸ ಮುಗಿದ ನಂತರ ಸಂಜೆ ಸಮಯದಲ್ಲಿ ಅಥವಾ ಕೆಲಸ ಮಾಡುವ ಸಮಯದಲ್ಲಿ ಏನಾದ್ರು ಹಾಡೋದ್ನ. ಯಾವ ಹಾಡು ಸರ್? ನಮ್ಮ ಇವರು ಜನಪದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಡಿದ ಆರತಿ ಆರತಿ ದರಗಿಳಿದಂತೆ, ಈಗಿನ ಹಾಡಲ್ಲ ನನಗೆ ಅವ್ರದ್ದು ಹಾಡನ್ನ ಹಾಡೋದು. ಮತ್ತೆ ಸುಗಮ ಸಂಗೀತ ಎಲ್ಲ ಈ ರೇಡಿಯೋ, ಅವಾಗ ರೇಡಿಯೋಲಿ ಕೇಳುವ ಆಸೆ. ಪುತ್ತೂರವ್ರದ್ದು ಒಂದು ಕಾರ್ಯಕ್ರಮ ನಗರದಲ್ಲಿ ಆದ್ರೆ ನಾ ಹೋಗಿ ಕೇಳಿದ್ದೆ. ಒಂದು ಕಾರ್ಯಕ್ರಮ ನರಸಿಂಹನಾಯ್ಕರು ತುಂಬಾ ಚಂದ ಹಾಡಿದ್ರು. ನಾ ಕೇಳಿದ್ದೆ, ಅದೆಲ್ಲ ಆಸೆ. ಅವಾಗ ಅಲ್ಲಿ ಕೆಲ್ಸಕ್ಕೆ ಬಂದವರು ಮತ್ತವರೆಲ್ಲ ದೊಡ್ಡವರೆಲ್ಲ ಹೇಳೋದು, ನೀನು ಎಲ್ಲಾದ್ರೂ ಯಕ್ಷಗಾನ ಅದಕ್ಕೆ ಇದಕ್ಕೆ ಸೇರ್ಬಹುದು ಅಂತ ಹೇಳಿ. ಒಳ್ಳೇದಿದೆ, ಮನೆ ಚೆನ್ನಾಗಿ ಹಾಡ್ತೀಯ ನೀನು. ಕಡೆಗೆ ಅಂತ ಆಯ್ತು. ಈ ವಿಚಾರ ಅಲ್ಲಿ ನಗರ ಜಗನ್ನಾಥ್ ಶೆಟ್ಟರ್ ಗೊತ್ತಿದೆ. ಅವರ ಮಗ ಪ್ರಕಾಶ್ ಶೆಟ್ಟಿ ಇಲ್ಲಿ ಮಂದರ್ತಿ ಮೇಳದಲ್ಲಿ ಇದ್ರು. ಅವಾಗ ಮಂದರ್ತಿ ಮೇಳದಲ್ಲಿ ಇದ್ದು ಬಿಟ್ಟಿದ್ದಾರೆ ಮನೇಲಿ. ಒಂದಿನ ಹೇಗೆ ನೀನ್ ಆಗದ ಯಕ್ಷಗಾನಕ್ಕೆ ಹೇಗೆ ಹೋಗೋದು ಅಂತ. ಅವರು ಅವ್ರ ಬಗ್ಗೆ ಗೊತ್ತಿದೆಯಲ್ಲ, ಅಲ್ಲೋಗಿ ವಿಚಾರಿಸ್ತಿ ಅಂತ ಅವ್ರ ಮನೆಗೆ ನಾನು ಹೋದೆ. ಹೋಗಿ ಹಿಂಗೆ ಯಕ್ಷಗಾನ, ಹಾಗಾದ್ರೆ ನಿನ್ನೆಲ್ಲ ನಾನು ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಕಳಿಸ್ತೇನೆ, ನಾನು ಹೇಳಿದ್ದಂತ ಹೇಳು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದ್ರು. ನಮ್ಗೊಬ್ರು ಫ್ರೆಂಡ್ ಕಡೆಗೆ ಇಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರ ಕರ್ಕೊಂಡ್ಬಂದು ಸೇರಿಸಿದ್ರು. ಸಂಜೀವ ಸುವರ್ಣ ಗುರುಗಳು ಒಳ್ಳೆಯವ್ರು ಸಿಕ್ಕಿದ್ರು. ಭಯ ಇತ್ತು ಅವ್ರದ್ದು, ಭಾರಿ ಶಿಸ್ತಿನ ವ್ಯಕ್ತಿ. ಕಡೆಗೆ ನಂಗೆ 1 ವರ್ಷ ಹೆಜ್ಜೆ ತಾಳ ಇದೆಲ್ಲ ಹೇಳ್ಕೊಟ್ರು. ಲಕ್ಷ್ಮೀನಾರಾಯಣ ತಾಳ ಅಲ್ಲಿ ಹೇಳ್ಕೊಟ್ರು. ನಂತರ AP ಪಾಠಕರು ಮೊದ್ಲೇಗಿದ್ರು. ಚಂದ್ರಹಾಸ್ ಪ್ರಾಣಿಕ್ ನಿಮ್ಗೆ ಗೊತ್ತಿದ್ಯಾ? ಪ್ರಾಣಿಕರು KP ಪಾಠಕರ ಒಡನಾಟ ಮತ್ತು ಹೆರಂಜಲ್ ಗೋಪಾನಿಗಳು ಅವರೆಲ್ಲ ಒಟ್ಟೆ ಕಲ್ತಿದ್ರು. ಸಣ್ಣ ವಯಸ್ಸಲ್ಲೇ ತೀರ್ಕೊಂಡ್ರು. ನೋಡ್ಲಿಕ್ಕೂ ಚಂದ ಇದ್ರು. ಹಾಡೊಂದು ಮಧುರವಾದ ಹಾಡು ಭಾಗವತಿಕೆಯಲ್ಲಿ. ಆ ಕಾಲದಲ್ಲೇ ನಾವು ತೀರ್ಕೊಂಡ ನಂತರ ಶಬ್ರ ಇದ್ರು ಇದರಲ್ಲಿ. ಶಬ್ರ ಇದ್ರು ಸಹ ಇವ್ರನ್ನ ಸಾಲಿಗ್ರಾಮ ಮೇಳಕ್ಕೆ ಭಾರಿ ಒತ್ತಾಯ ಮಾಡಿ ಕಾದಿದ್ರು. ಹೋಗುವ ಮನಸ್ಸು ಮಾಡಿದ್ರು. ಕಡೆಗೆ ಇಲ್ಲಿ ಕೇಂದ್ರದಲ್ಲೇ ಗುರು ಆಗಿದ್ರಲ್ಲ, ನೋಡೋಣ ಅಂದ್ರು. ಪಾಪ ಅವರಿಗೆ ಮಾರಕ ಒಂದು ಏನಾಯ್ತು? ಸ್ವಲ್ಪ ಜೀವನದಲ್ಲಿ ದಿಗುಂಸೆ ಬಂದು ಒಂದ್ ಸ್ವಲ್ಪ
ಹೌದು. ವಿಮುಕ್ತರಾಗಿದ್ದಾರೆ ಅಷ್ಟೇ. ಮತ್ತೆ ಬೇರೆ ಏನ್ ಹೇಳಲಿಕ್ಕೆ ಆಗುದಿಲ್ಲ. ವೈಯಕ್ತಿಕಲ್ಲಪ್ಪ, ಒಳ್ಳೆಯವರು. ಒಂದು ಜುಬ್ಬ ಹಾಕೊಂಡು ಪಂಚೆ ಊಟಕ್ಕೆ ಬಂದ್ರೆ ಅವ್ರು ನೋಡೋ ಚಂದವೇ ಅದೇನೋ. ಯಾವ ಎಲ್ಲಿನವ್ರು ಸರ್? ಅವರು ಮಾನಕಟ್ಟೆ ಹತ್ರದವರು, ಪುರಾಣಿಕರು. ಒಳ್ಳೆ ಭಾಗವತರು. ಒಳ್ಳೆ ಭಾಗವತರು, ಭಾರಿ ಮಧುರ ಕಂಠ. ಅವ್ರ ಕಂಠವನ್ನ ಕೇಳೋದೇ ಒಂದ್ ಚಂದ. ಭಾರಿ ಚಂದ ಹಾಡ್ತಿದ್ರು. ಸಣ್ಣ ಪ್ರಾಯಕ್ಕೆ ಹೋದ್ರೇನೋ? ಸಣ್ಣ ಪ್ರಾಯಕ್ಕೆ ಏನೊಂದು 30 ಎಷ್ಟು. ಅವ್ರು ರೂಮ್ ಒಂದು ಎಕ್ಸ್ಟ್ರಾ ಕೊಟ್ಟಿದ್ರು ಅವ್ರಿಗೆ. ನಾನು ಒಂದ್ಸತಿ ಹೋಗಿದ್ದೆ. ಆ ಜುಬ್ಬಗಳ ಸಾಲು, ಪಂಚೆಗಳ ಸಾಲು, ಅದನ್ನು ಆ ಕಾಲದಲ್ಲೇ ಅವರಿಗೆ ಕನಿಷ್ಠ ಕೂಡ ಒಂದು ಕೆಜಿ ಚಿನ್ನದ ಹತ್ರ ಇದ್ದಿರ್ಬೋದು. ಅಷ್ಟು ಅನ್ಕೊಂಡವ್ರು ಅವರು. ಮನೆಯಲ್ಲೂ 4 ಉಂಗುರ, ಚೈನು, ಕೈಯಲ್ಲಿ ವ್ಯಾಸ್ಲೇಟ್ ಎಲ್ಲ. ಪುರಾಣಿಕ ಸಂಪೂರ್ಣ ಹೆಸರೇನು ಸರ್? ಚಂದ್ರಹಾಸ ಪುರಾಣಿಕರು. ತುಂಬಾ ಅಲ್ಲೆಲ್ಲ ಓಡಾಡಿದ್ರೆ ಯಾರೋ ಅವ್ರ ಕಡೆ ನೋಡ್ಬೇಕಿತ್ತು. ಆಳ್ ಸಣ್ಣ, ನೋಡ್ಲಿಕ್ಕೆ ಇಚ್ಛೆ ಸುಂದರ, ಆಕರ್ಷಕ. ಸ್ವರವಾಗಿ ಮತ್ತೆ ಒಳ್ಳೆ ಹಾಸ್ಯ ಎಲ್ಲ ಮಾಡ್ತಿದ್ರು. ಮೇಳಗಳದ್ದು ಕೆಲವು ದೃಶ್ಯಗಳ ಆಗುದನ್ನ ನನ್ನ ಎದುರು ತೋರ್ಸೋದು, ಪಾಠವನ್ನ ಮಾಡೋದು. ನನ್ಗೆ ಹೇಳೋದು, ಹೇಳ ಅಂತ ಜೀವನ ಮಾಡೋದು, ಜೊತೆಗೆ ಹೇಳ ಅಂತ ಹೇಳೋದು. ನಂದು ಮೊದಲಿಂದ ಶ್ರುತಿಯ ತೊಂದರೆಗಳಿರ್ಲಿಲ್ಲ. ಕೆಲವು ಹಾಡು ಈ ಶ್ರುತಿಯ ತೊಂದರೆ ಇದ್ದು ಕೂಡ ಅವ್ರು ಬೈಯೋದು, ಶ್ರುತಿ ಸೇರೋದಿಲ್ಲ ನಿಮ್ಗೆ ಅಂತ. ಅವ್ರು ಭಾಗವತಿಗೆ ಕಲಿಸಿದ್ರು. ಭಾಗವತಿಗೆ ಕಲಿಸಿದವರು ಅವರೇ ನಮ್ಗೆ ಅಲ್ಲಿ ಉಡುಪಿಯಲ್ಲಿ. ಕಾರಂತರ ಇರ್ಲಿಲ್ಲ ಸರ್? ನಾವು ಹೋಗುವಾಗ ಕಾರಂತರ ನಿಮ್ಗಿಂತ ಮೊದ್ಲಿದ್ರು. ಹೌದು. ಹಾಗೆ ಸರ್, ನೀವು ಯಕ್ಷಗಾನ ಸಣ್ಣದಿರುವಾಗ ನೋಡಿದ್ರಿ. ಸ್ಫೂರ್ತಿ ಆದ್ ನಿಮಗೆ ಕಾಳಿಂಗನವರು, ದಾರೇಶ್ವರು ಹಾಡಿನಲ್ಲಿ ಅಲ್ವಾ? ಒಳ್ಳೆ ಗುರುಗಳು ಚಂದ್ರಹಾಸ ಪ್ರಾಣಿಕರು ಸಿಕ್ಕರು. ಮತ್ತೆ ನಿಮ್ಗೆ ಮತ್ತೆ ಉಳಿದವರು ಅಲ್ಲಿ ಒಳ್ಳೆ ಎಪಿ ಪಾಠಕರು. ಹೌದು. ಹಾಗೆ ಈಗಲೂ ನೋಡಿದ್ರೆ ತುಂಬಾ ಚಂದದಲ್ಲಿ ಮಾತಾಡ್ಸಿ ಬೆಂತಟ್ಟಿ ಹೋಗ್ತಾ ಇದ್ದಾರೆ. ಬಂದು ಇಲ್ಲಿ ಸೌತ್ ಕೇಂದ್ರಕ್ಕೆ ಎಲ್ಲಾದ್ರೂ ಬಂದ್ರೆ ಅವರು, ನಾನು ಎಲ್ಲಾದ್ರೂ ಯಕ್ಷಗಾನದಲ್ಲಿ ಇದ್ರೆ ನೋಡಿದ್ರೆ ಮಾತಾಡ್ಸಿ ಹೇಗಿದ್ಯಾ ಅಂತ ಬೆಂತಟ್ಟಿ. ಅಡ್ಡಿಲ್ಲ, ಯಕ್ಷಗಾನದಲ್ಲಿ ಸಂಪೂರ್ಣ ಹಾಳು ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಅಡ್ಡಿಲ್ಲ ಮರ ನೀನು. ಮೈಸೂರು ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಹೇಳಿದ್ರೆ ಹಾಗೆ. ಅಷ್ಟು ಅಂದ್ರೆ ಸಂಪ್ರದಾಯದಲ್ಲಿ ಶಿಸ್ತನ್ನ, ಯಕ್ಷಗಾನ ಕಲಾವಿದನಾಗಿ ಒಂದು ಶಿಸ್ತನ್ನ ಅಳವಡಿಸ್ಕೊಂಡಿದ್ದೆ. ತುಂಬಾ ಖುಷಿ ಆಯ್ತು ಅಂತ ಬೆಂತಟ್ಟಿ. ನಿಮ್ಮ ಸಹೋದರ ಅವರಿಗೆ ಯಾರಿಗೂ? ಅವರಿಗೆ ಯಕ್ಷಗಾನದ ಅವ್ರ ಮಕ್ಕಳಿಗೂ ಸಹ ಇಲ್ಲ, ಯಾರಿಗಿಲ್ಲ. ನಿಮ್ಮಲ್ಲಿ ನೀವು ಮಾತ್ರ? ನಾನ್ ಮಾತ್ರ. ಮತ್ತೆ ನಿಮ್ಗೂ ಕುಂದಾಪುರಕ್ಕೆ ಏನೋ ನಂಟಿದೆ ಸರ್? ಏನು ನಂಟಂದ್ರೆ ನಾವು ಮೂಲದಲ್ಲಿ ನಮ್ಮ ಅಮ್ಮನ ಮನೆ ಸಿರಿಯಾರ, ಎಡಾಡಿ ಮತ್ತೆ ಅಡಿ ಅಂತ ಅಲ್ಲಿನವ್ರೆ. ನಾವು ನಮ್ದೇ ಅಲ್ಲಿಗೆ ಯಾರಿದ್ದಾರೆ? ಅಲ್ಲಿ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ಅಜ್ಜಿಯ ಕುಟುಂಬಸ್ಥರು ಇದ್ದಾರೆ. ವರ್ಷಕ್ಕೆ 1 ಸತಿ 2 ಸತಿ ನಾವು ಬಂದು ಹೋಗ್ತೇವೆ. ದೇವರಿಗೆಲ್ಲ ಪೂಜೆ ಮಾಡಿ ಹೋಗ್ತೇವೆ. ನಾವು ತುಂಬಾ ಬೇಗ ನಾವು ಘಟ್ಟದಲ್ಲಿ ಇರೋದ್ರಿಂದ ಬಂದು ಹೋಗುವ ಕ್ರಮ ಅಷ್ಟೇ. ಮತ್ತೆ ಇಲ್ಲಿ ನೆಲೆಸ್ಲಿಕ್ಕೆ ವ್ಯವಸ್ಥೆಗಳಿಲ್ಲ, ನಮ್ಗೆ ನಿಲ್ಸೋದು ಇಲ್ಲ ನಾವು. ಹಾಗಾಗಿ ಕುಂದಾಪುರದವರೇ ನಾವು. ಸಾಧಾರಣ ನಗರ ಸಾಗರ ತನಕ ಕುಂದಾಪುರದವರೇ ಹೆಚ್ಚಿರೋದಲ್ಲಿ. ಕುಂದಾಪುರ, ಉಡುಪಿ ಸೈಡ್ನವರೇ ಹೆಚ್ಚಿರೋದು. ಇಲ್ಲಿಂದ ಅಲ್ಲಿ ಹೋಗಿ ಎಲ್ಲ ವರ್ಗದವರು, ಎಲ್ಲದವರು ಹೆಚ್ಚಿನ ವರ್ಗ. ಅಂದ್ರೆ ನೀವು ಬಾಲ್ಯದಲ್ಲಿ ಯಕ್ಷಗಾನ ನೋಡ್ತಾ ಇದ್ರಿ, ಯಕ್ಷಗಾನ ಆಸಕ್ತಿ ಬಂತು. ಮತ್ತೆ ನಿಮ್ಮ ಒಬ್ರು ಸಂಬಂಧಿಕರು ಇದ್ರು ಯಕ್ಷಗಾನದಲ್ಲಿ ಹಾಡು ಹೇಳ್ತಿದ್ರು. ಹಾಡು ಹೇಳುವಾಗ ಅದರಿಂದ ಆಕರ್ಷಿತರಾದ್ರಿ ತಾವು? ಹಾಗೆ ನಮ್ಮ ಮಾವ ಒಬ್ರು ಚಂದ್ರಶೇಖರ್ ಶೆಟ್ಟಿ ಅಂತ, ಅವ್ರು ಸ್ವಲ್ಪ ಯಕ್ಷಗಾನದ ಅರ್ಥ ಹೇಳ್ತಿದ್ರು. ಯಕ್ಷಗಾನದ ತಾಳಮದ್ಲೆ ಅರ್ಥ ಹೇಳ್ತಿದ್ರು. ನಮ್ಮ ಅಮ್ಮನ ತಮ್ಮ, ಸೋದರ ಮಾವ ಚೆನ್ನಾಗಿ ಹೇಳ್ತಿದ್ರು. ಸಣ್ಣ ಮಟ್ಟದಲ್ಲಿ ಹಳ್ಳಿ ಕಡೆ ತಾಳಮದ್ಲೆಯಲ್ಲಿ ಚೆನ್ನಾಗಿ ಹೇಳ್ತಿದ್ರು, ದೊಡ್ಡ ಮಟ್ಟದಲ್ಲಿ ಹಂಗ. ಈಗ ನಿಮ್ಮ ಅಂದ್ರೆ ತಂದೆ ತಾಯಿಯವರು ಇದ್ದಾರೆ ಸರ್? ನಿಮ್ದು ತಂದೆ 94ರಲ್ಲಿ ತಿಳ್ಕೊಂಬತ್ತಿದ್ದಾರೆ. ಏನಾಗಿತ್ತು ಸರ್ ಅವ್ರಿಗೆ? ಏನೋ ಮನೆಯಲ್ಲಿ ಹೆಂಚು ಬಡತನ, ಇದು ಯಾವುದೋ ಪ್ರಾಬ್ಲಮ್ ಬಂದು ಸ್ವಲ್ಪ ಮನಸ್ಸಿಗೆ ಬೇಸರ ಉಂಟಾಗಿ ಒಂದು ಆತ್ಮಹತ್ಯೆ ಮಾಡ್ಕೊಂಡಿತ್ತು. ಹೌದೌದು. ಸ್ವಲ್ಪ ಸಿಟ್ಟಿನ ಮನುಷ್ಯ ಅವರು. ಯಾವುದನ್ನು ಸಹಿಸ್ಕೊಳ್ಳೋ ಗುಣ ಇರ್ಲಿಲ್ಲ ಅವರಿಗೆ. ಅವ್ರಿಗೆ ಏನ್ ಮಾತಾಡಿದ್ರು ಒಂದ್ ಮಾತಾಡಿ ತಕ್ಷಣ ಸಿಟ್ಟು. ನಿಮಗೆ ಎಷ್ಟು ವರ್ಷ ಸರ್ ಆಗ? ಆಗ ನನಗೆ ಒಂದು 16, 17. ಸಣ್ಣ ಪ್ರಾಯ. 18 ಅಂದ್ರೆ ಹೆಚ್ಚು. ನಮ್ಮ ಅಪ್ಪ ತೀರ್ಕೊಂಡ ನಂತರ ಅವತ್ತಿನಿಂದ ಇವತ್ತಿನವರೆಗೂ ಮನೆಯ ಜವಾಬ್ದಾರಿ ನನಗೆ. ನಮ್ಮ ಅಣ್ಣ ಸ್ವಲ್ಪ ಪಾಪದವರು, ಮತ್ತೆ ಜವಾಬ್ದಾರಿ ತಗೊಳ್ಳುವ ಮನಸ್ಸಿನವರಲ್ಲ. ಅಣ್ಣನ್ನು ಸಹ ನಾವೇ ಜವಾಬ್ದಾರಿಯಲ್ಲಿ ನೋಡಿದ್ದು. ಅಣ್ಣನ ಮದ್ವೆ, ನೆಕ್ಸ್ಟ್ ನಮ್ಮ ಅಕ್ಕನ ಜವಾಬ್ದಾರಿ, ಬಂದು ಹೋಗೋದು ನೋಡ್ಕೊಳ್ಳೋದು. ಮತ್ತೆ 2ನೇ ನಮ್ಮ ಅತ್ತಿಗೆಯನ್ನ ಸಹ, ಅಣ್ಣನ್ನು ಸಹ ಸುಮಾರು ಒಂದು 10-15 ವರ್ಷ ನಾವೇ. ಅಣ್ಣ ಒಂದು ಯಕ್ಷಗಾನದಲ್ಲಿ ಇಲ್ಲಿ ದುಡ್ದು ಅಲ್ಲೂ ಅವರು ಹಳ್ಳಿ ಕಡೆ ಕೆಲಸ ಮಾಡ್ತಿದ್ರು. ಅವಾಗೆಲ್ಲ ಹಳ್ಳಿ ಕಡೆ ಭಾರಿ ಕಡಿಮೆ ಸಂಬಳ ಅಂದ್ರೆ ಬದುಕೋದು ಕಷ್ಟ. ಜೀತ ತರ ಇರ್ತಿತ್ತು ಅಲ್ಲ ಸರ್? ಹೊಟ್ಟೆಪಾಡಿಗೆ ಅಷ್ಟೇ. ಈಗ ಹಾಗಲ್ಲ.
ತುಂಬಾ ಬೆಳೆದಿದೆ. ಈಗ ಸಂಬಳ ಕೂಲಿ ಮಾಡೋರು ಅಂತ ಹೇಳಿದ್ರೆ ಸಾಧಾರಣ ಸಿಗುದಿಲ್ಲ ಸರ್. ಒಳ್ಳೆ ಎಜುಕೇಶನ್ ಒಳ್ಳೆ ಜಾಬ್ ಅಲ್ಲಿ ಇದ್ದಷ್ಟು ಪೇಮೆಂಟ್ ಸಿಗತ್ತೆ. ಹೌದು.